ಇನ್ನು ಬೆಂಗಳೂರಿನಲ್ಲಿ ಮತ ಶಿಕಾರಿ ಮಾಡೋದಕ್ಕೆ ಈಗ ಪ್ರಧಾನಿ ಮೋದಿಯವರು ಕೂಡ ಬರ್ತಾ ಇದ್ದಾರೆ. ಸೊ ಅವರ ಶೆಡ್ಯೂಲ್ ಕೂಡ ಈಗ ಫಿಕ್ಸ್ ಆಗಿದೆ. ಇದೇ ಏಪ್ರಿಲ್ 14ನೇ ತಾರೀಕು ಬೆಂಗಳೂರಿಗೆ ಮೋದಿಯವರು ಬರ್ತಾರೆ. ಬೆಂಗಳೂರಿನಲ್ಲಿ ಒಂದು ಬೃಹತ್ ರೋಡ್ ಶೋ ಅನ್ನು ಮಾಡ್ತಾ ಇದ್ದಾರೆ. 14ನೇ ತಾರೀಕು ಏಪ್ರಿಲ್ ಇಲ್ಲಿ ಹೆಬ್ಬಾಳ ಮತ್ತು ಬ್ಯಾಟರಾಯನಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತಪೇಟೆಯನ್ನ ಮಾಡ್ತಾರೆ. ಭಾನುವಾರ ಸಂಜೆ 7 ಗಂಟೆಗೆ ಇರುವಂತಹ ರೋಡ್ ಶೋ ಇದು. ಪ್ರಧಾನಿ ಮೋದಿ ರೋಡ್ ಶೋ ನಡೆಸ್ತಾರೆ. ಸುಮಾರು 3 ಕಿಲೋಮೀಟರ್ ಸಾಗುತ್ತೆ ಪ್ರಧಾನಿಯವರ ರ್ಯಾಲಿ. ಮೋದಿ ರೋಡ್ ಶೋಗೆ 4 ಮಾರ್ಗಗಳನ್ನ ಈಗಾಗಲೇ ರಾಜ್ಯ ಬಿಜೆಪಿ ರೂಟ್ ಮ್ಯಾಪ್ ಅನ್ನ ಸಿದ್ಧಪಡಿಸಿಕೊಂಡಿದೆ. ಈ 4 ಮಾರ್ಗಗಳ ಪೈಕಿ ಒಂದು ಮಾರ್ಗವನ್ನ ಪಿಎಂ ಕಚೇರಿಯಿಂದ ಅಂತಿಮಗೊಳಿಸಲಾಗುತ್ತೆ. ಅದ್ಯಾವುದು ಅನ್ನುವಂಥದ್ದು ಇನ್ನೊಂದು 2 ದಿನಗಳಲ್ಲಿ ಅಂತಿಮಗೊಳ್ಳುತ್ತೆ. ರೋಡ್ ಶೋ ಯಾವ ಮಾರ್ಗದಲ್ಲಿ ಸಾಗುತ್ತೆ ಅಂತ ಹೇಳಿ 4 ರೂಟ್ಗಳನ್ನ ಈಗಾಗಲೇ ಬಿಜೆಪಿಯಿಂದ ಕೊಟ್ಟಿದ್ದಾರೆ, ರಾಜ್ಯ ಬಿಜೆಪಿಯಿಂದ. ಸೊ ಅದರಲ್ಲಿ ಒಂದು ರೂಟ್ ಅನ್ನ ಈಗ ಪಿಎಂ ಕಚೇರಿಯಿಂದ ಅದನ್ನ ಫೈನಲ್ ಮಾಡಲಾಗುತ್ತೆ. ಸೊ ಇದಕ್ಕೂ ಮೊದಲು ಮಂಗಳೂರಿಗೆ ಹೋಗ್ತಾರೆ. ಈ ಮೊದಲು ಇಲ್ಲೇ ದೇವನಹಳ್ಳಿಯಲ್ಲಿ ಒಂದು ದೊಡ್ಡ ಬೃಹತ್ ಸಮಾವೇಶವನ್ನ ಮಾಡ್ತಾರೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇತ್ತು. ಆದರೆ ಇಲ್ಲ, ಅದು ಮಂಗಳೂರಿಗೆ ಶಿಫ್ಟ್ ಆಗಿದೆ. ಸೊ ಮೊದಲು ಮಂಗಳೂರಿಗೆ ಹೋಗಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಭಾನುವಾರ ಸಂಜೆ 4 ಗಂಟೆಗೆ ಮಂಗಳೂರಿನಿಂದ ಅಲ್ಲಿ ಬಿಜೆಪಿ ಸಮಾವೇಶವನ್ನು ಮಾಡ್ತಾರೆ. ಸೊ ಅಲ್ಲಿಂದ ಇಲ್ಲಿಗೆ ಬೆಂಗಳೂರಿಗೆ ಬಂದು ಇಲ್ಲಿ ರೋಡ್ ಶೋ ಅನ್ನ ನಡೆಸಲಿಕ್ಕಿದ್ದಾರೆ. ಸಂಬಂಧ BS ಯಡಿಯೂರಪ್ಪ ಅವರು ಕೂಡ ಮಾತಾಡಿದ್ದಾರೆ. ಏನ್ ಮಾಹಿತಿಯನ್ನ ನೀಡಿದ್ದಾರೆ ನೋಡೋಣ. ಮೋದಿಯವರು ಸಹ ನಾಳೆ 14ನೇ ತಾರೀಕು ಮಂಗಳೂರಿನಲ್ಲಿ ದೊಡ್ಡ ಸಭೆ, ಬೆಂಗಳೂರಲ್ಲೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಿದ್ದಾರೆ. ಇದೆಲ್ಲವೂ ಸಹ ನಮ್ಗೆ ಅನುಕೂಲ ಆಗುತ್ತೆ. ಸಣ್ಣ ಪುಟ್ಟ ಅಸಮಾಧಾನಗಳಿವೆಲ್ಲವೂ ಕೂಡ ಮೋದಿಯವರು ಸಹ ನಾಳೆ 14ನೇ ತಾರೀಕು ಮಂಗಳೂರಿನಲ್ಲಿ ದೊಡ್ಡ ಸಭೆ, ಬೆಂಗಳೂರಲ್ಲೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಿದ್ದಾರೆ. ಇದೆಲ್ಲವೂ ಸಹ ನಮ್ಗೆ ಅನುಕೂಲ ಆಗುತ್ತೆ. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇನ್ನು ರಾಜ್ಯದಲ್ಲಿ 28ಕ್ಕೆ 28 ಸ್ಥಾನಗಳನ್ನ ನಾವು ಗೆಲ್ತೀವಿ ಅನ್ನುವಂಥ ಒಂದು ವಿಶ್ವಾಸವನ್ನ BS ಯಡಿಯೂರಪ್ಪ ಅವರು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಮಾಜಿ ಸಿಎಂ BS ಯಡಿಯೂರಪ್ಪ ಬಿಜೆಪಿ ಈ ಬಾರಿ 28ಕ್ಕೆ 28 ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 28 ಸಂಸದರನ್ನ ದೆಹಲಿಗೆ ಕರ್ಕೊಂಡು ಹೋಗ್ತೀನಿ ನಾನು ಅನ್ನೋ ಒಂದು ವಿಶ್ವಾಸ BSY ಅವರಲ್ಲಿದೆ. PM ಮೋದಿ, ಅಮಿತ್ ಶಾಗೂ ಕೂಡ ಇದೇ ಭರವಸೆಯನ್ನ ನಾನು ಕೊಟ್ಟಿದ್ದೀನಿ. ದೇವರ ದಯೆ, ಜನರ ಬಲ, ಮೋದಿ ಅಲೆ ಎಲ್ಲವೂ ಕೂಡ ಬಿಜೆಪಿ ಪರವಾಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಿಎಂ BSY ಹೇಳಿದ್ದಾರೆ. ರಾಜ್ಯದಲ್ಲಿ ದಿನೇ ದಿನೇ ವಾತಾವರಣ ತುಂಬ ಚೆನ್ನಾಗಿ ಆಗ್ತಾ ಇದೆ. ಒಟ್ಟು ಸುಮಾರು 400 ಸೀಟಾದರೂ ಗೆಲ್ಲೇಬೇಕು ಅಂತ ನಮ್ಮ ಪ್ರಯತ್ನ. ಇವತ್ತೇ ನಿಮ್ಗೆ ಹೇಳ್ತಾ ಇದ್ದೇನೆ, ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ನಮ್ಮ MP ಗಳನ್ನ ಕರ್ಕೊಂಡು ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದೇನೆ. ಭರವಸೆನ ಕೊಟ್ಟಿದ್ದೇನೆ. ಅಮಿತ್ ಶಾಗೆ ಹೇಳಿದ್ದೇನೆ, ಮೋದಿ ಅವ್ರಿಗೆ ಹೇಳಿದ್ದೇನೆ. ಹೀಗಾಗಿ ಈ ಬಾರಿ ನಿಶ್ಚಿತವಾಗಿ 28ಕ್ಕೆ 28 ಕ್ಷೇತ್ರವನ್ನು ಗೆದ್ದು ನಮ್ಮ ಒಂದು ಕೊಡುಗೆ ಕರ್ನಾಟಕದ್ದು ಅಂಥೇಳಿ ಮೋದಿಯವರಿಗೆ MP ಗಳನ್ನ ಕರ್ಕೊಂಡು ಹೋಗಿ ಹೇಳಬೇಕು ಅಂತಿದ್ದೇನೆ. ಅದರಲ್ಲಿ ಯಶಸ್ವಿ ಆಗ್ತೇವೆ. ದೇವರ ದಯೆ ಇದೆ, ಜನರ ಬಲ ಇದೆ, ಮೋದಿಯವರ ಅಲೆ ಇದೆ. ಇದೆಲ್ಲವೂ ಸಹ ನಮಗೆ ತುಂಬ ಅನುಕೂಲಕರವಾಗುತ್ತೆ. ರಾಜ್ಯದಲ್ಲಿ ದಿನೇ ದಿನೇ ವಾತಾವರಣ ತುಂಬ ಚೆನ್ನಾಗಿ ಆಗ್ತಾ ಇದೆ. ಒಟ್ಟು ಸುಮಾರು 400 ಸೀಟಾದರೂ ಗೆಲ್ಲೇಬೇಕು ಅಂತ ನಮ್ಮ ಪ್ರಯತ್ನ. ಇವತ್ತೇ ನಿಮ್ಗೆ ಹೇಳ್ತಾ ಇದ್ದೇನೆ, ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು